ಸಾರಿಗೆ ನೌಕರರ ಮುಷ್ಕರದ ಬೆನ್ನಲ್ಲೇ ನೌಕರರಿಗೆ ಬಿಗ್ ಶಾಕ್. ಕೋರ್ಟ್ ಮಧ್ಯಂತರ ಆದೇಶವಿದ್ರೂ ನೌಕರರಿಂದ ಮುಷ್ಕರ ಮಾಡಲಾಗಿತ್ತು. ಸಾರಿಗೆ ನೌಕರರೇನೋ ಮುಷ್ಕರ ವಾಪಸ್ ತಗೊಂಡ್ರು. ಆದ್ರೆ ದೊಡ್ಡ ಶಾಕ್ ಏನ್ ಗೊತ್ತಾ, ಕೋರ್ಟ್ ಮಧ್ಯಂತರ ಆದೇಶ ಇದ್ರೂ ನೌಕರರು ಮುಷ್ಕರ ಮಾಡಿದ್ರು. ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ನೀಡಿದ್ದ ಮುಷ್ಕರಕ್ಕೆ ಸಾಥ್ ಕೊಟ್ಟಿದ್ರು. ಎಸ್ಮಾ ಕಾಯ್ದೆ ಜಾರಿ ಇದ್ರೂ ಕೂಡ ನೌಕರರು ಮುಷ್ಕರಕ್ಕಿಳಿದಿದ್ರು. ಮುಷ್ಕರ ತಡೆಯದ ಸಾರಿಗೆ ಇಲಾಖೆ ನಡೆಗೆ ಕೋರ್ಟ್ ಗರಂ ಆಗಿತ್ತು. ಇದರ ಬೆನ್ನಲ್ಲೇ ಮುಷ್ಕರ ನಡೆಸಿದಂತಹ ನೌಕರರಿಗೆ ನೋಟಿಸ್ ಕೂಡ ಕೊಡಲಾಗಿದೆ. 4 ನಿಗಮದ ನೌಕರರಿಗೂ ಆಯಾ ನಿಗಮಗಳ ಎಂಡಿ ನೋಟಿಸ್ ಕೊಟ್ಟಿದ್ದಾರೆ. ನಿನ್ನೆ ಒಂದೇ ದಿನ ಸಾವಿರಾರು ನೌಕರರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ನೋಟಿಸ್ಗೆ ಕಾರಣ ನೀಡದೇ ಇದ್ರೆ ಸೇವೆಯಿಂದ ವಜಾ ಗ್ಯಾರಂಟಿ. ನೋಡಿ, ನೋಟಿಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ನಿನ್ನೆ ಕೋರ್ಟ್ನ ಮಧ್ಯಂತರ ಆದೇಶ ಇತ್ತು, ಯಾವುದೇ ಕಾರಣಕ್ಕೂ ಮುಷ್ಕರವನ್ನು ಮುಂದುವರಿಸಬಾರ್ದು ಅಂತ ಹೇಳಿ. ಎಸ್ಮಾ ಜಾರಿ ಆಗಿತ್ತು. ಎಸ್ಮಾ ಜಾರಿ ಆದರೂ ಕೂಡ ಒಂದಷ್ಟು ಜನ ನೌಕರರು ಮುಷ್ಕರಕ್ಕೆ ಸಾಥ್ ನೀಡಿದ್ರು. ಇದರ ಬೆನ್ನಲ್ಲೇ ಈಗ ಎಲ್ಲರಿಗೂ ಕೂಡ ನೋಟಿಸ್ ಕೊಡಲಾಗಿದೆ. ಯಾಕೆ ಎಸ್ಮಾ ಜಾರಿ ಆಗಿದ್ರು, ಯಾಕೆ ಕೆಲಸಕ್ಕೆ ಬರಲಿಲ್ಲ, ಯಾಕೆ ಮುಷ್ಕರಕ್ಕೆ ಸಾಥ್ ನೀಡಿದ್ರಿ, ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಈ ನೋಟಿಸ್ಗೆ ಅವರೆಲ್ಲರೂ ಕೂಡ ಉತ್ತರ ಕೊಡಬೇಕಾಗತ್ತೆ. ಉತ್ತರ ಕೊಡದೇ ಇದ್ರೆ ಕೆಲಸದಿಂದ ವಜಾ ಮಾಡಲಾಗುತ್ತೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ಕರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಎಸ್ಮಾ ಜಾರಿ ಆಗಿದ್ರು ಕೂಡ ನಿನ್ನೆ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟು ಸಾರಿಗೆ ನೌಕರರು ಮುಷ್ಕರವನ್ನ ಮಾಡಿದ್ರು. ಯಾರು ಕೂಡ ಬಸ್ಗಳನ್ನ ತೆಗೆದಿರಲಿಲ್ಲ. ಸೊ ಹೀಗಾಗಿ ಕೋರ್ಟ್ ಕೂಡ ಗರಂ ಆಗಿತ್ತು. ಇವತ್ತು ಯಾರ್ಯಾರು ಮುಷ್ಕರ ಮಾಡಿದ್ರು ಅವ್ರು ಎಲ್ಲರಿಗೂ ಕೂಡ 4 ನಿಗಮದ ಎಂಡಿಗಳು ನೋಟಿಸ್ ಕೊಟ್ಟಿದ್ದಾರೆ. ಸದ್ಯದ ಡೆವಲಪ್ಮೆಂಟ್ ಏನಾಗ್ತಾ ಇದೆ ಸಾರಿಗೆ ಇಲಾಖೆಯಲ್ಲಿ ಮಂಜುನಾಥ್? ಖಂಡಿತ ಸಿಂಧೂರ, ಯಾಕಂದ್ರೆ ನಿನ್ನೆ ನಾವು ಕೂಡ ನೋಡಿದ್ವಿ, ಏನು ಸಾರಿಗೆ ಜಂಟಿ ಕ್ರಿಯಾ ಸಮಿತಿಯವರು ನಿನ್ನೆ ಮುಷ್ಕರಕ್ಕೆ ಮುಂದಾಗಿದ್ರು. ಇದಕ್ಕೆ ಅವರು ಸಾರಿಗೆ ನೌಕರರು ಅಂದ್ರೆ 4 ನಿಗಮದವರು, ಸದ್ಯ BMTC ಅನ್ನು ಹೊರತುಪಡಿಸಿ ಇನ್ನ 3 ನಿಗಮದವರು ಕೂಡ ಸಾಕಷ್ಟು 50% ಪ್ರಮಾಣದಲ್ಲಿ ಮುಷ್ಕರಕ್ಕೆ ಮುಂದಾಗಿದ್ರು. ಸೊ ಮುಷ್ಕರ ಮಾಡಬಾರ್ದು ಅಂತೇಳಿ ಒಂದ್ ಕಡೆ ಕೋರ್ಟ್ ಆದೇಶ ಇತ್ತು, ಜೊತೆಗೆ ಸರ್ಕಾರ ಕೂಡ ಎಸ್ಮಾವನ್ನು ಜಾರಿ ಮಾಡಿತ್ತು. ಆದ್ರೂ ಕೂಡ ತಮ್ಮ ಬೇಡಿಕೆ ಈಡೇರಿಸಬೇಕು ಅಂತೇಳಿ ಸಾಕಷ್ಟು ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ರು. ಸೊ ಹೀಗಾಗಿ ನಿನ್ನೆ ಸಾರಿಗೆ ಇಲಾಖೆಗೆ ಕೋರ್ಟ್ ಕೂಡ ಒಂದಿಷ್ಟು ಗರಂ ಆಗಿತ್ತು. ಯಾಕೆ ನಾವು ಅಂದ್ರೆ ಮಧ್ಯಂತರ ಆದೇಶ ಇದ್ರು ಕೂಡ ನಿನ್ನೆ ಮುಷ್ಕರಕ್ಕೆ ಮುಂದಾಗಿದ್ದಾರೆ, ಯಾಕೆ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳಬಾರ್ದು ಅಂತೇಳಿ ನಿನ್ನೆ ಕೋರ್ಟ್ ಕೂಡ ಸಾರಿಗೆ ಇಲಾಖೆಗೆ ಒಂದಿಷ್ಟು ತರಾಟೆ ತಗೊಂಡಿತ್ತು. ಅದ್ರ ಬೆನ್ನಲ್ಲೇ ಇದೀಗ ಸಾರಿಗೆ ಇಲಾಖೆಯವರು ಅಂದ್ರೆ ನಿನ್ನೆ ಯಾರೆಲ್ಲ ಮುಷ್ಕರಕ್ಕೆ ಮುಂದಾಗಿದ್ರು ಅದೆಲ್ಲ ಅಂತರ್ಗೆ ಈಗ ಆಯಾ ನಿಗಮದ ಎಂಡಿಗಳು ನೌಕರರಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿರುವಂತದ್ದು. ಸೊ ಈಗ ಅಂದ್ರೆ ನೌಕರರು, ಸೊ ಯಾಕಂದ್ರೆ ನೌಕರರು ಯಾವಾಗ ನೋಟಿಸ್ ಬಂತು ಎಲ್ಲೋ ಒಂದ್ ಕಡೆ ಕೆಲಸ ವಜಾ ಆಗ್ಬೋದಾ, ಕೆಲಸ ಕಳ್ಕೊಳ್ಬಹುದಾ ಅಂತೇಳಿ ಒಂದ್ ಕಡೆ ಆತಂಕದಲ್ಲಿದ್ದಾರೆ. ಯಾಕಂದ್ರೆ ಈ ಹಿಂದೆ 2021 ಕೂಡ 15 ದಿನ ಮುಷ್ಕರ ಆದಾಗ ನೋಟಿಸ್ ಕೊಡ್ಲಿತ್ತು, ಅವರೆಲ್ಲರನ್ನು ಕೂಡ ಕೆಲಸದಿಂದ ವಜಾ ಮಾಡಿದ್ರು. ಸೊ ಹೀಗಾಗಿ ಈಗ ಮತ್ತೆ ನೋಟಿಸ್ ಬಂದ್ರಿಂದ ನಮ್ಮ ಕೆಲಸ ಎಲ್ಲೋಗುತ್ತಪ್ಪ ಅಂತೇಳಿ ಆತಂಕ ಭೀತಿ ಒಂದ್ ಕಡೆ ಉಂಟಾಗ್ತದೆ. ಸೊ ಹೀಗಾಗಿ ನಾವ್ ಯಾಕಾದ್ರೂ ಮುಷ್ಕರಕ್ಕೆ ಹೋದ್ವಪ್ಪ ಅಂತೇಳಿ ಇದಾಗ್ತದೆ. ಸೊ ಒಟ್ಟಾರೆ ಬಂದು ಯಾರೆಲ್ಲ ನಿನ್ನೆ ರಜಾ ಹಾಕಿದ್ರು, ಜೊತೆ ಯಾರೆಲ್ಲ ಮುಷ್ಕರಕ್ಕೆ ಮುಂದಾದ್ರು ಎಲ್ಲರೂ ಕೂಡ ಬಂದು ನಮಗೆ ಅಂದ್ರೆ ಮಾಹಿತಿ ಕೊಡಬೇಕು ಅಂತೇಳಿ ಈಗ ನಿಗಮದ ಎಂಡಿಗಳು ನೋಟಿಸ್ ಕಳಿಸಿದ್ದಾರೆ. ಸೊ ಯಾರೆಲ್ಲ ಮುಷ್ಕರಕ್ಕೆ ಮುಂದಾಗಿದ್ರು ಅವ್ರಿಗೆ ಒಂದಿಷ್ಟು ಏನೇನೋ ಕ್ರಮ ಆಗ್ಬಹುದು ಅಂತೇಳಿ ಈಗಾಗಲೇ ಮಾಹಿತಿ ಬರ್ತಿರುವಂತದ್ದು. ಈ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತೇಳಿ ಕಾದು ನೋಡಬೇಕಾಗುತ್ತೆ. ಸಿಂಧೂರ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ನೋಡಿ, ಈಗ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ಗೆ ಉತ್ತರವನ್ನ ಕೊಡಬೇಕಾಗತ್ತೆ ಸಾರಿಗೆ ಸಿಬ್ಬಂದಿ. ಯಾರ್ಯಾರು ಮುಷ್ಕರದಲ್ಲಿ ಭಾಗಿಯಾಗಿದ್ರು ಕೋರ್ಟ್ ಕೂಡ ನಿನ್ನೆ ಎಚ್ಚರಿಕೆ ಕೊಟ್ಟಿತ್ತು. ಏನಾದರೂ ಮುಷ್ಕರವನ್ನ ವಾಪಸ್ ಪಡ್ಕೊಳ್ಳಿಲ್ಲ ಅಂದ್ರೆ ನ್ಯಾಯಾಂಗ ನಿಂದನೆ ಪ್ರಕರಣವನ್ನ ದಾಖಲಿಸಿ ಅವರೆಲ್ಲರನ್ನ ಕೂಡ ಬಂಧಿಸಬೇಕಾಗತ್ತೆ, ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರನ್ನ ಬಂಧಿಸಬೇಕಾಗತ್ತೆ ಅಂತ ಕೋರ್ಟ್ ಕೂಡ ಎಚ್ಚರಿಕೆ ಕೊಟ್ಟಿತ್ತು. ಆ ಎಚ್ಚರಿಕೆ ಕೊಟ್ಟ ಕ್ಷಣವೇ ಜಂಟಿ ಕ್ರಿಯಾ ಸಮಿತಿಯ ಪರ ವಕೀಲರೇನಿದ್ರು ಅವರು ಇಲ್ಲ, ನಾವು ಮುಷ್ಕರ ವಾಪಸ್ ಪಡ್ಕೊಳ್ತೀವಿ ಅಂತ ಹೇಳಿದ್ರು. ಈಗ ಮುಂದಿನ ಆದೇಶದವರೆಗೂ ಕೂಡ ನಾವು ಕೋರ್ಟ್ ಹೇಳಿದಂತೆ ಪಾಲಿಸ್ತೀವಿ ಅಂತ ಸಿಬ್ಬಂದಿ ಕೂಡ ಹೇಳಿದ್ದಾರೆ. ಆದರೂ ಅವ್ರು ಆನ್ಸರಬಲ್ ಆಗ್ತಾರೆ ಈ ನೋಟಿಸ್ಗೆ. ನೋಡೋಣ ಏನೆಲ್ಲ ಆಗತ್ತೆ ಸಾರಿಗೆ ಇಲಾಖೆಯಲ್ಲಿ ಮುಂದಿನ ಹಂತದಲ್ಲಿ ಅಂತ ಹೇಳಿ.